ಬಸ್ ಇಲ್ಲ ಅಲ್ಲ, ಬಸ್ ಇದ್ದಾಗ ನಾವಿರಲ್ಲ, ಅಷ್ಟೇ ವ್ಯತ್ಯಾಸ. ಯಾರಿಲ್ಲ, ಓಡು ನುಗ್ಗು ಒಂದೇ ಶಾಟ್. ಬುಲೆಟು ಅದೇ ಪರವಾಗಿಲ್ಲ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಆಲ್ರೆಡಿ ನಾವು ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಇನ್ನೇನು ಬಸ್ ಹತ್ಬೇಕಷ್ಟೇ. ತಿರು ಎಲ್ಲರೂ ಬಂದಿದ್ದಾರೆ. ಜಾಗನೂ ಗೊತ್ತಿಲ್ಲ. ಹೌದಾ, ಬಸ್ ಇಲ್ಲ ಅಲ್ಲ. ಈಗ ಬಸ್ ಸ್ಟ್ಯಾಂಡ್ ಬಂದರೆ ಬಸ್ ಇಲ್ಲ, ಬಸ್ ಇದ್ದಾಗ ನಾವಿರಲ್ಲ, ಅಷ್ಟೇ ವ್ಯತ್ಯಾಸ. ಟ್ರಾಫಿಕ್ ನೋಡ್ತೀರಾ, ಗಾರಪಲ್ಲೆ ಟ್ರಾಫಿಕ್ಕು. ಹಾಂ, ಫುಲ್ ಟ್ರಾಫಿಕ್ಕು. ಅಂತೂ ಬಸ್ ಇಲ್ಲ ಆಯಿತು. ಹೋಗ್ತಾ ದಾರಿದಲ್ಲಿದ್ದೀವಿ. ಇವಾಗೆ ಬಸ್ ಸ್ಟ್ಯಾಂಡಲ್ಲಿ ಇದ್ದಿದ್ದು. ಫೇಮಸ್ ಗೊತ್ತಾ, 8:30 ಆಗಿದೆ. 9:30. ನಾವು ಹೋಗೋ ಸಾರಿಗೆ ಒಂದು 4 ಗಂಟೆ ಆಗುತ್ತೆ. ಬನ್ನಿ ಬೇಗ ಬೇಗ ಹೋಗೋಣ. ಅಂತೂ ಬಂದ್ರಿ. ಯಾರಿಲ್ಲ, ಓಡು ನುಗ್ಗು ಒಂದೇ ಶಾಟ್ಗೆ. ಪರವಾಗಿಲ್ಲ ಅನ್ಸುತ್ತೆ ಅಂದರೆ. ಬುಲೆಟು ಅದೇ ಪರವಾಗಿಲ್ಲ. ಅಂತೂ ಕಾಲೇಜ್ ಮುಗೀತು. ಇವತ್ತು ನಾವು ಆಲ್ರೆಡಿ 4 ಗಂಟೆ ಮುಂಚೆನೇ ಹೊರಟ್ಬಿಟ್ಟಿದ್ದೀವಿ. ಏನೋ ಕ್ಲಾಸ್ ಅಂತ ಹೇಳಿದ್ರು. ಬೇಗ ಹೋದ್ರಿ, ಮುಗಿಸ್ರಿ, ಬಂದುಬಿಟ್ರಿ. ಏನು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದು, ಬಸ್ಸಿಂದ ಬಸ್ ಹತ್ತಬೇಕು. ಇವಾಗ ತಿರ್ಗ ಇವತ್ತೇನು ಹೆವಿ ಇವತ್ತು ಕ್ಲಾಸು. ಅವು ಏಮೇಶ್ ಹೋಗಿದ್ದು, ಏಮೇಶ್ ನೋಡು ಸೈಕೋ ಏನು ಹೇಳ್ತಾಯಿರೋದು. ಬೇಜಾರಾಗ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಗಾಡಿ ಇರ್ತಾ ಇರೋದು. ಸೈಕ್ ಅದೇ ಇರೋದು. ಇನ್ನು ಅಂತೂ ಬಸ್ ಸ್ಟ್ಯಾಂಡ್ ಬಂದರೆ ಇನ್ನೇನು ಬಸ್ಸಿಗೋಸ್ಕರ ವೆಯ್ಟ್ ಮಾಡೋದೇ ದೊಡ್ಡ ವಿಷಯ. ಅವಾಗ ಬಸ್ ಬಂದಿದೆ, ಹೋಗ್ತಾ ಇರೋಣ. ಸೊ ಅಂತೂ ಮನೆಗೆ ಬಂದಾಯಿತು. ಹೊಟ್ಟೆನೂ ಚೇಂಜ್ ಮಾಡಿ ಊಟನೂ ಮಾಡಿದೆ. ಊಟ ಬಂದು ಚಿತ್ರಾನ್ನ ಮತ್ತು ಇಪ್ಪಿ ಮ್ಯಾಗಿ ಮಾಡ್ಕೊತಿದ್ದೆ. ಇಪ್ಪಿ ಮ್ಯಾಗಿ ಅಂತೂ ನನ್ನ ಫೇವ್ರೇಟು. ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಇಪ್ಪಿ ಮ್ಯಾಗಿ ಅಂತೂ. ನಿಮಗೂ ಅದೇ ಫೇವ್ರೇಟ್ ಫುಡ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತಿನ ದಿನ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಿಂಪಲಾಗಿತ್ತು. ಇವತ್ತೇನು ಜಾಸ್ತಿ ಏನು ಟೆನ್ಷನ್ ಇಲ್ಲ, ಏನಿಲ್ಲ. ಹೋದೆ, ಬರದೆ, ಕುತ್ಕೊಂಡೆ, ಆರಾಮಾಗಿ ಬಂದೆ, ಆರಾಮಾಗಿ ಹೋದೆ. ಬಟ್ ಬಸ್ಸಲ್ಲಿ ಬರ್ಬೇಕಂದ್ರೆ ಗುರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಇವತ್ತು. ಬಸ್ಸಲ್ಲಿ ಹೆಂಗಾಗೋಗೈತಂದರೆ, ನಂಗೆ ಗಾಡಿದಲ್ಲಿ ಹೋಗೋಗಿ ಅಭ್ಯಾಸ ಆಗಿಬಿಟ್ಟು ಬಸ್ಸಲ್ಲಿ ಹೋಗೋದಕ್ಕೆ ವಾಮಿಟ್ ಆಗೋ ಥರ ಆಗಿಬಿಟ್ಟಿತ್ತು. ಬಸ್ಸಲ್ಲಂತೂ ಒಂದೊಂದು ಸತಿನೂ ಒಂದೊಂದು ಥರ ಆಗುತ್ತೆ. ಒಂದೊಂದು ಸತಿ ಆಗೋಲ್ಲ, ಒಂದೊಂದು ಸತಿ ಆಗುತ್ತೆ. ಏನು ಮಾಡೋದಂತ ಗೊತ್ತಿಲ್ಲ. ಆಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂಥರ ಫುಲ್ ಸುಸ್ತು, ಬೇಜಾರು ಬೇರೆ ಆಗ್ಬಿಡ್ತೀವಿ ಇವತ್ತು ಬಸ್ಸಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ. ಸೊ ನಿಮಗೂ ಏನಾದರೂ ಆದರೆ ಚಾಕ್ಲೇಟ್ಸ್ ಏನಾದರೂ ಬ್ಯಾಗಲ್ಲಿ ಹಾಕ್ಕೊಂಡೋಗಿ ಬೆಸ್ಟು. ನನ್ನ ಟೈಮ್ ಯಾವಾಗಲೂ ಒಂದೇ ಥರ ಇರೋಲ್ಲ, ನೀವು ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಸೊ ಆದಷ್ಟು ನಿಮ್ಮ ಮೇಲೆ ನೀವು ತುಂಬ ಗಮನ ಇರಬೇಕು. ನಿಮ್ಮ ಬಾಡಿ ಮೇಲ್ಗಡೆ ನೀವೇ ನಿಮ್ಮ ಬಾಡಿಗೆ ಕೇರ್ ಮಾಡಬೇಕು. ಸೊ ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.